ಹಂಗಂದ್ರೆ ಏನು ಸೀದಾ ಬೊಗಳು? ಏನಿಲ್ರಿ ದೇವ್ರೆ, ಒಂದ್ ಹಿಂಗ ಅಂದಿನಲ್ರಿ, 1.5 ಕೋಟಿ ಕೇಳಿ. ಯಾಕಂದ್ರೆ ಒಂದ್ ದೊಡ್ಡದ ಅಪಾರ್ಟ್ಮೆಂಟ್ ಕಡಿಸ್ಕೊಂಡು ಬಾಡಿಗೆ ಕೊಟ್ಟು ತಣ್ಣಗ ಬಾಡಿಗೆಗ ಜೀವನ ಮಾಡವ ಅಂತ ಅಂದ್ಕೊಂಡಿನ್ರಿ ಅಪ್ಪ. ಏ ದೊಡ್ಡ ಮುಂಡೆ ಅಲ್ಲ, ದೇವ್ರಿಗೆ ಮನೆ ಇಲ್ಲ, ಗುಡ್ಡ ಗಾಡು ಗವೆಲ್ಲಿ ವಾಸ ಮಾಡ್ತಾನ, ಈತ ಅಪಾಯಿಂಟ್ಮೆಂಟ್ ಕಟ್ಕೊಂಡು ಲಕ್ಷಾನ್ ಗಟ್ಲೆ ಅದು ಏನು ಬಾಡಿಗೆ ತಗೊಂಡು ಆರಾಮ್ ಇರ್ಬೇಕಂತ ಮಾಡ್ಯಾನ. ಐ ಸೈಡ್ ನಿಂದ್ರ ರಿಜೆಕ್ಟ್, ಸೈಡ್ ನಿಂದ್ರು. ಎರಡನೇ ಎಡ ಬಿಡಕ್ಕೆ ನೀನು ಬಾ, ಇಲ್ವಾ ಇಲ್ಲಿಂದ್ರು ಬಾ. ಏನ್ ಕೇಳಿದಪ್ಪ ದೇವ್ರಿಗೆ ನೀನು? ಏನಿಲ್ರಿ, ನಾನೇನು ಹತ್ತರಂಗ ಏನು 1.5 ಕೋಟಿ ಬಾಡ್ಕೋಟಿ ಕೇಳಿಲ್ಲ. ನಾನು ಏನ್ 50 ಲಕ್ಷ ಕೇಳಿನಿ. ಒಂದ್ 25 ಲಕ್ಷ ರೂಪಾಯಿ ಸಾಲ ಅದ. ಮತ್ತೆ ಅದಕ್ಕೆ ಸಾಲ ಕೊಟ್ಟು ಉಳಿದು 25 ಲಕ್ಷ ಉಳಿತದಲ್ಲ, ಅದನ್ನ ಬಡ್ಡಿ ಕೊಟ್ಟು ಆಮೇಲೆ ಮಾಡಿ 50 ಲಕ್ಷ ಕೇಳಿದ್ದಲ್ಲ, ಸಾಲ ಮಾಡಿ ಕೇಳಿದ್ದಲ್ಲ. ಭಗವಂತರೇ ಸಾಲಕ್ಕೆ ಹಂಚ್ಕೊಂಡು 7 ಕೋಟಿ ಸಾಲ ಮಾಡಿ 7 ಪರ್ವತದ ಮೇಲೆ ಹೋಗಿ ಕುಂತ್ರು ಆತನ ಬಿಡವಲ್ಲಿ. ಸಾಲ ಮಾಡ ಅಂತ ಕೇಳಿದ್ ನೆನಪು. ಏನನ್ನ ಸಾಲ ಕೊಡ್ಸಕ್ ಬಂದಿದ್ನ, ಬೊಟ್ಟು ಐತಿದ್ ನನಗೆ ಸಾಕ್ಷಿ ಸೈನ್ ಹಾಕಿದ್ನ. ಏಯ್ ಮೂರ್ಖ, ಆ ಕಡೆ ಹೋಗಿ ಸೈಡ್ ನಿಂದ್ರು. ಏಯ್ ಮೂರನೇ ಮೂರ್ಖ, ಬಾ ನಿಂದ್ರು ಇಲ್ಲಿ. ಏನ್ ನಿಂದು? ಏನ್ ಕೇಳಿದಪ್ಪ? ಏನಿಲ್ಲಪ್ಪ, ಅವರು ಕೇಳಿದಂಗ ಕೋಟಿ ಗಟ್ಟಲೆ ನಾನು ಕೇಳಿಲ್ಲ. ಯಾಕಂದ್ರೆ ಅಷ್ಟು ಕೇಳಿದ್ರೆ ಯಾರಿಗೆ ನಮಗೂ ಸರಿಸಿರ್ಬೇಕು, ಕೊಡೋದಕ್ಕೂ ಸರಿಸಿರ್ಬೇಕು. 50,000. ಯಾಕಂದ್ರೆ ಎತ್ತು ಕುಂಟು ಬಿದ್ದದ, ಗಳೆ ಹೊಡಿಬೇಕೀಗ. ಅದಕ್ಕಾಗಿ ಒಂದ್ ಎತ್ತರ ಬೇಕಾಗ್ಯದ, ಅದಕ್ಕಾಗಿ ಬರೀ 50,000 ಕೇಳಿದ. ಎತ್ತು ಕುಂಟು ಬಿದ್ದದಪ್ಪ. ಎಕರೆ ಲೆಕ್ಕ ಟೈಮ್ ಇಲ್ದ, ಟೇಬಲ್ ಇರ್ಲಾರ್ದ, ಅವಕ್ಕ ಮೇವ್ ಇರ್ಲಾರ್ದ, ಎಕರೆ ಲೆಕ್ಕ ಹೊಡೆದು 8,000 ದುಡ್ದು ಜೋಬೆಗೆ ಇಟ್ಕೊಂಡು ಕಾಲಾದ್ರೂ ಮುರ್ತೇವ, ಏನಾದ್ರೂ ಆತವ. ಹೇ ಮೂರ್ಖ, ನಡಿ, ನಿಂದು ರಿಜೆಕ್ಟ್. ಹಾಯ್, ಇವನೇನಲ್ಲಿ ದೇವ್ರ ಕೂಡನೇ ಜಗಳಕ್ಕೆ ಬಿದ್ದಾನ. ದೇವ್ರಿಗೆ ಗದರಿಸ್ತಾನಲ್ಲಪ್ಪ ಇವನು, ಹೆಚ್ಚಿಗೆ ಅದ ಅವನು ಬಿಡಪ್ಪ. ಈ ದಡ್ಡ ಶಿಖಾಮಣಿಗಳೇ, ಎಂತ ದಡ್ಡರಿದಿರಲಿ. ಕಾಯಕವೇ ಕೈಲಾಸ, ದುಡಿಮೆಯೇ ದುಡ್ಡಿನ ತಾಯಿ. ಕರ್ದವ ಇಟು ಬಾಯಿ. ಉದ್ಯೋಗಂ ಪುರುಷ ಲಕ್ಷಣಂ, ನಿರುದ್ಯೋಗಂ ದರಿದ್ರ ಲಕ್ಷಣ. ಕುಂತ್ರ ಮನುಷ್ಯ ಕೆಟ್ಟ, ನಿಂತ್ರ ನೀರ್ ಕೆಟ್ಟ. ನೀರು ಹರಿತಿರ್ಬೇಕು, ಮನುಷ್ಯ ದುಡಿತಿರ್ಬೇಕು. ಏಯ್ ಹೋಗ್ರಲೆ, ದುಡ್ಯಾಕ್ ಹೋಗ್ರಿ. ಬಂದರಿಲ್ಲಿ ಏನ್ ಸಾಲ ಕೊಟ್ಟು 1.5 ಕೋಟಿ ಕೊಡು, 1/2 ಕೋಟಿ ಕೊಡು, ಎತ್ತು ಸತ್ತದ. ಏನ್ ಸಾಲ ಕೊಟ್ಟಿ?